ಶಿವ ಮತ್ತು ಮಂಜರಿ ತನ್ನ ತಾಯಿಯೊಂದಿಗೆ ಹಳೆಯ ಗಲ್ಲಿಯ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದಳು. ಪುಟ್ಟ ಮನೆ, ಕಡಿಮೆ ಆದಾಯ, ಆದರೆ ದೊಡ್ಡ ಕನಸುಗಳು. ಮಂಜರಿ ಹಳ್ಳಿಯಿಂದ ನಗರಕ್ಕೆ ಬಂದು ಹೊಟ್ಟೆಪಾಡಿಗಾಗಿ ನಾನಾ ಕೆಲಸಗಳನ್ನು ಮಾಡುತ್ತಾ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದಳು. ಅವಳ ಕೆಲಸದ ಜಾಗದ ಸಮೀಪದಲ್ಲೇ ಶಿವನ ಟೇಲರ್ ಶಾಪ್ ಇತ್ತು. ಸುದೀರ್ಘ ಅನುಭವ ಹೊಂದಿದ್ದ ಈ ನಯನದಾರಿಯವನ ಕೈಯಿಂದ ಹೊಲಿದ ಪ್ರತಿಯೊಂದು ಬಟ್ಟೆಯೂ ಪರಿಪೂರ್ಣವಾಗಿರುತ್ತಿದ್ದುದರಿಂದ ಜನರು ಅವನ ಕಡೆಗೆ ತುಂಬಾ ನಂಬಿಕೆ ಇಟ್ಟುಕೊಂಡಿದ್ದರು. ಶಿವನು ಶಾಂತ ಸ್ವಭಾವದವನಾಗಿದ್ದರೂ ಅವನ ಹೃದಯದಲ್ಲಿ ಒಂದು ವಿಶಿಷ್ಟ ತಾಪದ ಮಾತುಮಾತಲ್ಲಿಯೇ ಇರುತ್ತಿತ್ತು. ಮೊದಲ ಭೇಟಿಯ ಕಣ್ಣುಕುಣಿಕೆ ಒಂದು ದಿನ ಮಂಜರಿ ತಾಯಿಗೆ ಹೊಸ ಚೂಡಿದಾರ ಹೊಲಿಸಬೇಕೆಂದು ಶಿವನ ಅಂಗಡಿಗೆ ಬಂತಳು. ಅಣ್ಣ, ಈ ಬಟ್ಟೆ ಹೊಲಿಸಿ ಕೊಡ್ತೀರಾ ಅಂದಳು ಅವಳು. ಶಿವನು ಅವಳ ಮುಖ ನೋಡಿದಾಗ ಒಂದೆರಡು ಕ್ಷಣಗಳಿಗೋಸ್ಕರ ಕಾಲ ನಿಂತಂತಾಯಿತು. ಆಕೆಯ ಕಣ್ಣಿನಲ್ಲಿ ಒಂದು ರೀತಿಯ ಸೌಂದರ್ಯ ಮತ್ತು ನಿರಾಳತೆ ಇತ್ತು. ನಿಶ್ಚಯವಾಗೇ ಮಾಡ್ತೀನಿ ತಂಗಿ ಅಂದನು ಅವನು ಅವಳ ಕಡೆಯಿಂದ ತನ್ನ ಮನಸ್ಸನ್ನು ಹಿಂಪಡೆಯಲು ಪ್ರಯತ್ನಿಸುತ್ತಾ. ನಂತರ ದಿನಗಳು ಹೋದುತ್ತಾ ಮಂಜರಿ ಒಮ್ಮೆ ಇಮ್ಮೆ ಅಂಗಡಿಗೆ ಬರುವಂತಾಯಿತು. ಕೆಲವೊಮ್ಮೆ ಬಟ್ಟೆ ಹೊಲಿಸಲು, ಕೆಲವೊಮ್ಮೆ ಕೇವಲ ಮಾತಾಡಲು. ಶಿವನ ಮಾತುಗಳಲ್ಲಿ ಅದೃಶ್ಯವಾಗಿ ಒಲವು ಬೆಳೆದಿತ್ತು, ಆದರೆ ಅವನು ಎಂದಿಗೂ ಅದನ್ನು ಹೊರಗೆ ತೋರಿಸಿಕೊಳ್ಳಲು ಸಾಹಸ ಮಾಡಲಿಲ್ಲ. ಸಂಬಂಧದ ಪುಟ್ಟ ಹೆಜ್ಜೆಗಳು ಮಂಜರಿಗೂ ಶಿವನ ಸಹಜ ಸೌಜನ್ಯ, ಅವನ ಶ್ರಮ, ಅವನ ಶಾಂತ ಸ್ವಭಾವ ಇಷ್ಟವಾಗುತ್ತಾ ಹೋಯಿತು. ಒಂದು ದಿನ ಅವಳು ಬಾಲಕಿಯ ಲಜ್ಜೆಯೊಂದಿಗೆ ಕೇಳಿದಳು, ನಿಮಗೆ ಇಷ್ಟವಾದ ಬಣ್ಣ ಯಾವುದು? ಶಿವನು ಸ್ವಲ್ಪ ನಗುತ್ತಾ ಹೇಳಿದ, ನಾನೇ ಹೊಲಿಸುವ ಬಟ್ಟೆಗಳ ಮಿಶ್ರ ಬಣ್ಣ. ಮಂಜರಿ ಹಸನ್ಮುಖವಾಗಿ ನೋಡಿದಳು. ಆ ಕ್ಷಣದಲ್ಲಿ ಅವರಿಬ್ಬರ ಮಧ್ಯೆ ಇರುವ ಎಳೆಯ ತಂತಿಯೊಂದು ಮತ್ತಷ್ಟು ಗಟ್ಟಿಯಾಗಿದಂತಾಯಿತು. ಸಂಭ್ರಮದ ಹೊತ್ತು ಒಂದು ದಿನ ಮಂಜರಿ ತಾಯಿಯ ಆರೋಗ್ಯ ತೀರಾ ಹದಗೆಟ್ಟಾಗ ಅವಳು ನಿರಾಶೆಯಲ್ಲಿದ್ದಳು. ಆ ವೇಳೆ ಶಿವನು ತಕ್ಷಣವೇ ಬೆಂಬಲ ನೀಡಿದ. ಆಕೆಯ ತಾಯಿಗೆ ಚಿಕಿತ್ಸೆಗಾಗಿ ಹಣ ಕೂಡಿ ಆಕೆಗೆ ಸಹಾಯ ಮಾಡಿದ. ಆ ಸಮಯದಲ್ಲಿ ಮಂಜರಿ ಅರಿತುಕೊಂಡಳು, ಶಿವನ ಪ್ರೀತಿ ಕೇವಲ ನೋಟದಲ್ಲೋ ಮಾತಿನಲ್ಲೋ ಇರಲಿಲ್ಲ, ಅದು ನಿಜವಾದ ಆರೈಕೆ ಮತ್ತು ನಿಷ್ಠೆಯೊಂದಿಗೆ ಕೂಡಿದ್ದಿತು. ಅವಳ ತಾಯಿಯ ಆರೋಗ್ಯ ಸುಧಾರಿಸಿದ ಬಳಿಕ ಮಂಜರಿ ಶಿವನನ್ನು ನೇರವಾಗಿ ಎದುರಿಗೆ ನಿಂತು ಕೇಳಿದಳು, ನಾನು ಬದುಕಿನ ಬಟ್ಟೆಯನ್ನು ಹೊಲಿಸಿಕೊಳ್ಳೋಕೆ ಯಾರು ಇರಬೇಕು ಅಂತ ಗೊತ್ತಾಯ್ತು ಶಿವಣ್ಣ. ಶಿವನು ಆ ಮಾತು ಕೇಳಿ ಸ್ವಲ್ಪ ನಗುತ್ತಾ ಪಕ್ಕದಲ್ಲಿದ್ದ ಹಸಿರು ಬಟ್ಟೆಯ ತುಣುಕನ್ನು ಹಿಡಿದು, ನಮ್ಮ ಬಾಳಿನ ಬಣ್ಣ ಹಸಿರಾಗಿರಬೇಕು ಮಂಜರಿ ಎಂದನು. ಅಂದು ಅವರಿಬ್ಬರ ನಡುವೆ ಕೇವಲ ಪ್ರೀತಿಯ ನಯನಪಾತವಲ್ಲ, ಭವಿಷ್ಯದ ಭರವಸೆಯ ಹೊಲಿಗೆಯೂ ನೆರವೇರಿತು. ಅವರಿಬ್ಬರೂ ಪ್ರೀತಿಸಿದರೂ ಶಿವ ಮತ್ತು ಮಂಜರಿಯ ಪ್ರೀತಿ ಹೆಜ್ಜೆ ಹೆಜ್ಜೆಯಾಗಿಯೇ ಬೆಳೆಯಿತು. ದಿನದಿಂದ ದಿನಕ್ಕೆ ಅವರ ಮಾತುಗಳು ಉದ್ದಗಲ ತಂದುಕೊಂಡರೂ ಸಂಬಂಧದ ಆಳ ಮಾತ್ರ ಹೆಚ್ಚುತ್ತಾ ಹೋಯಿತು. ಶಿವನು ಯಾವಾಗಲೂ ತನ್ನ ಕೆಲಸದಲ್ಲಿಯೇ ಮುಳುಗಿದ್ದ. ಮಂಜರಿ ಅದನ್ನು ಅರ್ಥೈಸಿ, ಎಷ್ಟು ಸಲ ಕಾಫಿ ಕುಡಿಯೋಣ, ಇಲ್ಲವೇ ಹೊತ್ತಿಗೆಯಲ್ಲಿ ಊಟ ಮಾಡೋಣ ಎಂದು ಹೇಳಿದರು. ಅವನು ಒಮ್ಮೆಯಾದರೂ ಹೊಲಿಗೆ ಕಾರ್ಯದ ಪಕ್ಕವೇ ಅವಳನ್ನು ಪ್ರೀತಿಸುತ್ತಾ ಸಾಗುತ್ತಿದ್ದ. ಆದರೆ ಪ್ರೀತಿ ಎಂದರೆ ಕೇವಲ ಒಲವಲ್ಲ, ಅದು ಒಮ್ಮೆ ಒಡವೆಯಾಗಿ ಬೆಸೆದ ಮೇಲೆ ಹಾನಿಯೂ ಹೊಂದುತ್ತದೆ. ಅವಳು ಒತ್ತಾಯಿಸಿದಳು. ಅವನು ಹಿಂಜರಿದನು. ಒಮ್ಮೆ ಮಂಜರಿ ಮೊದಲು ಪ್ರಶ್ನೆ ಮಾಡಿತು, ಶಿವ, ನಾವು ಇದೇ ರೀತಿ ಮುಂದುವರಿಯಬೇಕಾ? ಇಲ್ಲವೇ ನಮ್ಮ ಸಂಬಂಧಕ್ಕೆ ಹೆಸರು ಕೊಡೋಣ? ಶಿವನಿಗೆ ಅದೇನು ಹೊಸ ವಿಷಯವಲ್ಲ, ಅವನು ಕೂಡ ಆ ಬಗ್ಗೆ ಅಂದುಕೊಂಡಿದ್ದ, ಆದರೆ ಅವನ ಪಶ್ಚಾತ್ಪಟ್ಟಿ ಏನೋ ತಡೆಯಾಗಿ ನಿಂತಿತ್ತು. ಅವನು ಕುಟುಂಬ ಹೊಣೆಗಾರಿಕೆಯಲ್ಲಿ ಸಿಕ್ಕಿಹಾಕಿಕೊಂಡವನಾಗಿದ್ದ. ತಂದೆ ತೀರಿಕೊಂಡಾಗಲೇ ತಾಯಿಯ ಹೊಣೆ ತೆಗೆದುಕೊಂಡು ತನ್ನ ತಂಗಿಯ ಹೆಣ್ಣುಮನೆಯ ಗಂಡು ಬಾಳು ಕಟ್ಟಿದವನಾಗಿದ್ದ. ಆ ಅವಧಿಯಲ್ಲಿ ಪ್ರೀತಿ ಅವನ ಪಾಲಿಗೆ ಒಂದು ಹೊಳಪು ನೀಡುವ ಕನಸು ಮಾತ್ರ. ಮಂಜರಿ, ನಾನು ನಿನಗಾಗಿ ಯಾವಾಗಲೂ ಇರುತ್ತೇನೆ. ಆದರೆ ನಮ್ಮಿಬ್ಬರ ನಡುವಿನ ಈ ಸಂಬಂಧ? ಶಿವ ಮಾತನ್ನು ಮುಗಿಸುವ ಮೊದಲು ಮಂಜರಿಯ ಕಣ್ಣಿನಲ್ಲಿ ನೀರು ಮೂಡಿತು. ನೀನು ನಿನ್ನ ಹೊಲಿಗೆ ಕೆಲಸಕ್ಕಷ್ಟೇ ಜೀವಿಸುತ್ತೀಯಾ? ಶಿವನು ಸುಮ್ಮನಾದ. ಅವನು ಪ್ರೀತಿಯನ್ನು ತಿರಸ್ಕರಿಸಿರಲಿಲ್ಲ, ಆದರೆ ಅದನ್ನು ಒಪ್ಪಿಕೊಳ್ಳಲು ಧೈರ್ಯವೂ ಇರಲಿಲ್ಲ. ಸಂಜೆಯ ಮುಸುಕಿನ ನೆರಳು ಅಂದು ಸಂಜೆಯ ಜಮನದಲ್ಲಿ ಮಂಜರಿ ಬೆಳಗಿನಂತೆ ಚುರುಕು ಉಲ್ಲಾಸವಿಲ್ಲದಂತೆ ಅಂಗಡಿಯ ಮುಂದೆ ನಿಂತಳು. ಶಿವ, ನಾನು ಊರನ್ನು ಬಿಟ್ಟು ಹೋಗುತ್ತಿದ್ದೇನೆ. ಈ ಮಾತು ಕೇಳಿದಾಗ ಶಿವನ ಕೈಯಲ್ಲಿದ್ದ ನೂಲಿನ ರೋಲು ನೆಲಕ್ಕಪ್ಪಳಿಸಿತು. ಹಠಾತ್ತನೆ ಅವನು ಆಕೆ ತನ್ನ ಬದುಕಿಗೆ ಕಟ್ಟಿದ ಹಾರಿನ ಒಂದು ಮುತ್ತಾಗಿರುವುದನ್ನು ಅರಿತುಕೊಂಡ. ಆದರೆ ತಡವಾಗಿತ್ತು. ಕೇಳು ಮಂಜರಿಯೇ. ಇಲ್ಲ ಶಿವ, ನಾವು ಪ್ರೀತಿಸಿದರೂ ನಮ್ಮ ದಾರಿಗಳು ಒಂದಾಗುವುದಿಲ್ಲ. ಆ ದಿನ ಮಂಜರಿ ಹಿಂದು ಮುಂದು ನೋಡದೆ ಹೊರಟು ಹೋದಳು. ಶಿವ ಅಂಗಡಿಯ ಮುಂದೆ ಸುಮ್ಮನೆ ನಿಂತು ಒಮ್ಮೆ ಅವಳ ಹಾದಿಯತ್ತ, ಒಮ್ಮೆ ತನ್ನ ಹೊಲಿಗೆ ಯಂತ್ರದತ್ತ ನೋಡಿ ನಗ್ನ ಮನಸ್ಸಿನೊಂದಿಗೆ ತನ್ನ ಜೀವನದ ಹೊಲಿಗೆ ಮುಂದುವರಿಸಿದ.
ಮಂಜರಿ ಹೋದರೂ ಅವಳ ನೆನಪು ಮಾತ್ರ ಅವನ ನೆಲೆಯಲ್ಲಿ ಉಳಿಯಿತು. ಮತ್ತು ಪ್ರೀತಿಯ ಬಟ್ಟೆ ಹೊಲಿಯುವ ಹೊತ್ತಿಗೆ ಅವನಿಗೆ ತಿಳಿಯಿತು, ಅವಳಿಗೋಸ್ಕರ ಅವನು ಹೊಲಿಸಿದ್ದ ಬಟ್ಟೆ ಎಂದಿಗೂ ಅವಳಿಗೆ ತಲುಪಲಿಲ್ಲ. ಕೆಲವು ವರ್ಷಗಳ ನಂತರ ಮಂಜರಿ ಶಿವಣ್ಣನಿಗೆ ಫೋನ್ ಮಾಡಿದಳು. ಮೀಟ್ ಆಗೋಣ ಅಂದಳು. ಆಗ ಇಬ್ಬರೂ ಒಂದು ಪ್ರೈವೇಟ್ ಸ್ಥಳದಲ್ಲಿ ಮೀಟ್ ಆದರೂ ಅವರಿಬ್ಬರು ಮಾತಾಡುತ್ತಾ ಬೇರೊಂದು ಲೋಕಕ್ಕೆ ಮಾರು ಹೋದರು.